ಪ್ರಕೃತಿಯ ಕಾಳಜಿ ನಮಗೆ ಯಾಕೆ ತಿಳಿಯಲ್ಲ? ಪ್ರಕೃತಿಯ ಕಾಳಜಿ ನಮಗೆ ಯಾಕೆ ತಿಳಿಯಲ್ಲ ಮನುಷ್ಯರಿಗೆ? ಮನುಷ್ಯನ ದುರಾಸೆ ಅಷ್ಟೇ. ಮನುಷ್ಯನಿಗೆ ನಾನು ಇಷ್ಟೆಲ್ಲ ಸುಖ ಸೌಲಭ್ಯಕ್ಕೆ ಕಾರಣ ಪ್ರಕೃತಿಯನ್ನು ಮರ್ತ್ಬಿಟ್ಟಿದ್ದೀವಿ ನಾವು. ಇದು ಹೇಗೆ ಅಂದರೆ, ಸಣ್ಣ ಮಕ್ಕಳಲ್ಲೊಂದು ಪಾಠ ಇತ್ತು, ಇವಾಗ ಅಂಥ ಪಾಠಗಳೆಲ್ಲ ಬರಲ್ಲ. ಒಬ್ಬಂತ ಕೋಳಿ ಇತ್ತು, ಆ ದಿನ ಮೊಟ್ಟೆ ಇಡ್ತಾ ಇತ್ತು. ಅಯ್ಯೋ, ದಿನ ಮೊಟ್ಟೆ ಇರುತ್ತೆ, ಯಾಕೆ ಇದು ಮೊಟ್ಟೆ ಇಷ್ಟು ಮೊಟ್ಟೆ ಇರುತ್ತೆ, ಒಂದ್ಸಲ ಕ್ಯಾಚ್ ಬಿಟ್ಟಿರ್ತದಲ್ಲ, ಅದೆಲ್ಲ ಮೊಟ್ಟೆನೂ ಹೋಯ್ತು, ಕೋಳಿನೂ ಹೋಯ್ತು. ಅದು ನಾವು ಕಳಿಸ್ತೀವಿ ಇವತ್ತು. ಪ್ರಕೃತಿಯನ್ನು ಹಾಗೆ ಮಾಡ್ತಿದ್ದೀವಿ. ಪ್ರಕೃತಿನ ನಮ್ಮನ್ನು ಕೊಡ್ತಾ ಇದೆ, ಅದನ್ನು ನಾವು ಉಳಿಸ್ಕೋಬೇಕು ಅಂತ ನಾನು ಮನಸ್ತಾ ಇಲ್ಲ. ಅದನ್ನು ಎಷ್ಟು ನಾನು ಬಳಸ್ಕೊಲ್ಲ ಇವತ್ತೇ ನಾಳೆಲ್ಲ. ಹಾಗಾಗಿ ನಾವು ಪ್ರಕೃತಿಯ ವಿರುದ್ಧ ಹೋಗ್ತಿದ್ದೇವೆ. ಪ್ರಕೃತಿಯ ವಿರುದ್ಧ ಹೋದ ಯಾವುದೇ ಜೀವಿ ಬದುಕಿಲ್ಲ. ನಾವು ಅದನ್ನು ಮಾಡಿಸಿದ್ದೇವೆ. ನಮ್ಮ ತಿಳುವಳಿಕೆ, ನಮ್ಮ ವಿಜ್ಞಾನ, ನಮ್ಮ ಬುದ್ಧಿವಂತಿಕೆ ಪ್ರಕೃತಿಯ ವಿರುದ್ಧ ನಾವು ಹೊರಡ್ತಿದ್ದೇವೆ. ಇದನ್ನೇ ಸೂಚ್ಯವಾಗಿ ಹೇಳಲಾಗಿದೆಯಪ್ಪ. ದುರ್ಗಾ ಸಪ್ತಶತಿ ಆಗ್ಬೋದು, ಲಲಿತ ಉಪಾಖ್ಯಾನ ಆಗ್ಬೋದು. ಅಲ್ಲಿ ಏನು ಮಾಡ್ತಾರೆ ಅವರು? ಪ್ರಕೃತಿಯ ವಿರುದ್ಧ ಹೋಗ್ತಾರೆ ಅವರು ನಾಟಕ. ಆ ಪ್ರಕೃತಿಗೆ ಅವರು ಚಂಡಿಯಾಗಿ, ಮೈಸೂರು ಮದ್ದನಿಯಾಗಿ ಸಾಗಿಸ್ಕೋಗ್ತಾರೆ. ಅಷ್ಟೇ. ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ನಾವು ಪ್ರಕೃತಿಯ ವಿರುದ್ಧ ಹೋದಾಗ ಅದೇ ಆಗುತ್ತೆ ಅಷ್ಟೇ. ಯಾರಿಗೆ ಗುರು? ಗುರುವೇ ಗುರುನೋ ಅಥವಾ ಶಿಷ್ಯನೇ ಗುರುವಿನ ಗುರುನೋ?